ಇದು ಬಂದ್ಬಿಟ್ಟು ಗೊಬ್ಬರ ನಮಗೆ ಎತ್ಕೊ ಹೋಗ್ತಾ ಇರೋದು, ಲೋಡಿಂಗ್ ಆಗ್ತಾ ಇದ್ದಾರೆ. ಇದು ಲೋಡಿಂಗ್ ಆಗಿಬಿಟ್ಟು ಎತ್ಕೋಗ್ಬಿಟ್ಟು ನಮ್ಮದು ಬಾಳೆ ಗಿಡ ಐತೆ, ಅಲ್ಲಿ ಗೊಬ್ಬರ ಓಟ್ಸೆಲ್ಲ ಇಕ್ಕಿದ್ವಿ. ಅದ್ರ ಜೊತೆಗೆ ಇದೆಲ್ಲ ಹಾಕ್ಬಿಟ್ಟು ಕೋಳಿ ಗೊಬ್ಬರನೂ ಐತೆ, ಅದು ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕಬೇಕು. ಇದು ಒಂದು ಲೋಡ್ ಹಾಕ್ಕೊಂಡು ಹೋಗ್ಬಿಟ್ಟು ಇದೇ ಪಕ್ಕದಲ್ಲೇ ನಮ್ಮ ತೋಟನೂ ಐತೆ, ಅಲ್ಲೇ ಹತ್ತು ಕಡೆ ನಾವು ಗಾಡಿಗಳೆಲ್ಲ ಇಕ್ಕೋ ಜಾಗದಲ್ಲಿ ಗೊಬ್ಬರ ದಬ್ಬಿದ್ದೀವಿ. ಅಲ್ಲಿ ಇದು ದಬ್ಬಿಟ್ಟು ಆಮೇಲೆ ಇದು ಮಿಕ್ಸ್ ಮಾಡಬೇಕು, ಕೋಳಿ ಗೊಬ್ಬರ ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರಿಟರ್ನ್ ಲೋಡಿಂಗ್ ಮಾಡಿಬಿಟ್ಟು ಅಲ್ಲಲ್ಲಿ ಒಂದೊಂದು ಲೋಡು ಹಾಕಬೇಕು. ಹತ್ರ ಎಲ್ಲಿರುತ್ತೆ ಅಲ್ಲಿಗೆ. ಆಮೇಲೆ ಲೋಡಿಂಗ್ ಮಿಕ್ಸ್ ಮಾಡ್ತಾ ಇರುವಾಗ ಸಿಗ್ತೀನಿ. ಇದು ಗೊಬ್ಬರ ಎಲ್ಲ ಮಿಕ್ಸಿಂಗ್ ಆಯಿತು ನಮ್ಮದು. ಮಿಕ್ಸಿಂಗ್ ಮಾಡಿಬಿಟ್ಟು ಲೋಡಿಂಗ್ ಆಗ್ತಾ ಇದ್ದೀವಿ. ಲೋಡಿಂಗ್ ಮಾಡಿಬಿಟ್ಟು ಅಲ್ಲಿ ದಾರಿ ಪಕ್ಕದಲ್ಲಿ ಹತ್ರ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ದಬ್ಬಬೇಕು. ಫಸ್ಟ್ ಲೋಡ್ ಎತ್ಕೊಬಂದು ದಬ್ಬಿದ್ದಾಯಿತು. ಇದು ಎರಡನೇ ಲೋಡು. ಫಸ್ಟ್ ಲೋಡು ಅಲ್ಲೇ ದಬ್ಬಿದ್ದು, ಅದರಿಂದ ಎರಡನೇ ಲೋಡ್ ಕೂಡ ಅಲ್ಲೇ ದಬ್ತಾ ಇದ್ವಿ. ಅಲ್ಲೊಂದು ಲೋಡು ದಬ್ತಾ ಇರೋದು. ಇಲ್ಲೆಲ್ಲ ಹತ್ರ ಅನ್ಸುತ್ತೋ ಅಲ್ಲಲ್ಲಿ. ಇದು ಬಂದು ಮೂರನೇ ಲೋಡು. ಇದು ಮೂರನೇ ಲೋಡ್. ಇದು ಮುಂದೆ ಹೋಗ್ಬಿಟ್ಟು 2 ಲೋಡ್ ದಬ್ಬಿದ್ದು. ಇದು ಮೂರನೇ ಲೋಡು. ಅಲ್ಲಿ ಬಂದ್ಬಿಟ್ಟು 3 ಲೋಡ್ ದಬ್ಬಿದ ಮೇಲೆ 5ನೇ ಕ್ಲಾರಕ್ಕೆ ಐತೆ ಅಂದರು. ಅದರಿಂದ 5ನೇ ಕ್ಲಾರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮೂರಿಂದ ಒಂದು 5 ಕಿಲೋಮೀಟರ್ಸ್ ಏನೋ ಬರುತ್ತೆ. ಅಲ್ಲಿ 5ನೇ ಕ್ಲಾರ್ಸ್ ಐತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು JCBಯಲ್ಲಿ ಡೋಸಿಂಗ್ ಹಾಕಿದ್ರು. ಡೋಸಿಂಗ್ ಹೋಗ್ಬಿಟ್ಟು ಗಟ್ಟಿ ತಂದು ಅವರೇ ನೀರಿಗೆ ಬಿಟ್ಟು ತ್ಯಾವ ಮಾಡಿದ್ದಾರೆ. ಇದು ಫಸ್ಟ್ ಸಾಲು ಓಡಿಸ್ತಾ ಇದ್ದೀನಿ. ಫಸ್ಟ್ ಸಾಲು ಓಡಿಸ್ಬಿಟ್ಟು 2ನೇ ಸಾಲು ಓಡಿಸ್ಬೇಕು. ಫಸ್ಟ್ ಒಂದು ಫಿಲ್ ಹೊತ್ತು ಇದು ಪಕ್ಕದಲ್ಲಿ ಅಲ್ಲೇ ಓಡಿಸ್ಬಿಟ್ಟು ಅಲ್ಲಿಂದ ಬಂದುಬಿಟ್ಟು ಇದು ಕಡೆದು ಓಡಿಸ್ತಾ ಇದ್ದೀನಿ ಪಕ್ಕದಲ್ಲೇ. ನೋಡಿ ಎಷ್ಟು ಲಿವರ್ ಅಡ್ಜಸ್ಟ್ಮೆಂಟ್ ಆಯಿತು, ಎಲ್ಲ ಬಿಟ್ಟಿದ್ದೀನಿ. ಗಾಡಿ ಆಟೋಮೆಟಿಕ್ ನಾರ್ಮಲಾಗಿ ಹೋಗ್ತಾ ಇರುತ್ತೆ. ಪ್ಲಸ್ ಓವರ್ ಲಿಫ್ಟಿಂಗ್ ಎಲ್ಲ ಎತ್ತಬೇಕಂದ್ರೆ ಇದರಲ್ಲಿ ಸ್ವಿಚ್ ಐತೆ, ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಮೇಲೆ ಎದ್ದೇಳುತ್ತೆ. ನೋಡ್ಕೊಳ್ಳಿ, ಇವಾಗ ರಿಟರ್ನ್ ಆಗಬೇಕು, ಅವಾಗ ಬಟನ್ ಪ್ರೆಸ್ ಮಾಡ್ತೀನಿ ಅಷ್ಟೇ. ಬಟನ್ ಪ್ರೆಸ್ ಮಾಡಿದ್ರೆ ನೇಗಿಲು ಎದ್ದೇಳುತ್ತೆ ಮೇಲಕ್ಕೆ. ಆಮೇಲೆ ಬಟನ್ ಪ್ರೆಸ್ ಮಾಡಿದ್ರೆ ನೇಗಿಲು ಕೆಳಗಡೆ ಹೋಗುತ್ತೆ. ಆಮೇಲೆ ಅಲ್ಲಿ ಓಡಿಸಿದ್ದಾಗೋಯ್ತು. ಅಲ್ಲಿಂದ ರಿಟರ್ನ್ ಬರ್ತಾಯಿದ್ರೆ ಬರೋ ದಾರಿಯಲ್ಲಿ ಇನ್ನೊಬ್ಬರು ಕಾಲ್ ಮಾಡಿ ಹೇಳಿದ್ರು, ಇಲ್ಲೇ 5ನೇ ಓಡಿಸ್ಬೇಕು, ಹಂಗೆ ಬಾ ಅಂದರು. ಅದರಿಂದ ಬಂದುಬಿಟ್ಟು ಇದೂ ತ್ಯಾವ ಇತ್ತು. ಇದು ನೋಡಿ, ಗಾಡಿ ಮಾತ್ರ ಸಕ್ಕದಾಗ ಹೋಗ್ತಾ ಇರುತ್ತೆ. ಲಿವರ್ ಅಡ್ಜಸ್ಟ್ಮೆಂಟ್ ಮಾಡಬೇಕಷ್ಟೇ. ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಇಕ್ಕಿದ್ರೆ ಆಟೋಮೆಟಿಕ್ ಹೋಗ್ತಾ ಇರುತ್ತೆ. ಲಿವರ್ ಮೇಲೆ ಬಂದುಬಿಟ್ಟು ಕೈ ಇಕ್ಕೋ ಅವಶ್ಯಕತೆನೇ ಬರಲ್ಲ. ನೋಡಿ, ಗಾಡಿಯಲ್ಲಿ ಕುತ್ಕೊಂಡು ಓಡಿಸಿದ್ರೆ ಫುಲ್ ಡಿಪ್ ಬಂದು ಬಿಡ್ಬೋದು ನೇಗಿಲು. ಅದು ನೋಡಿ ಎಷ್ಟು ಡಿಪ್ ಹೋಗ್ತಾಯಿದೆ. ಮಣಗಾಲ್ಗನ್ನ ಜಾಸ್ತಿ ಹೈಟ್ ಐತೆ ನೇಗಿಲು, ಅವಾಗ ಅಷ್ಟು ಡಿಪ್ ಹೋಗ್ತಾಯಿದೆ. ಪ್ಲಸ್ಸು ನೀರು ತೆಗೆದುಬಿಟ್ಟಿದ್ದೀನಿ ಟೈರಲ್ಲೆಲ್ಲ. ಅಲ್ಲೇ ಓಡಿಸಿದ್ದಾಗೋಯ್ತು. ಅಲ್ಲಿಂದ ರಿಟರ್ನ್ ಮನೆಗೆ ಹೋಗೋಣ ಅಂತ ಬರ್ತಾಯಿದ್ದೀನಿ. ಹಂಗೆ ಕ್ಯಾಮ್ರಾದಲ್ಲಿ ಕ್ಲಾರಿಟಿ ಚೆಕ್ ಮಾಡ್ತಾಯಿದ್ದೀನಿ.
ಅಲ್ಲಾಗೈತಲ್ಲ ಅದಕ್ಕೆ ಹೋಗೋಣ ಮನೆಗೆ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಮಾರನೇ ದಿವಸ ಇದು ಬಂದುಬಿಟ್ಟು ರೋಟೋವೇಟರ್ ಹಾಕ್ತಾಯಿದ್ದೀನಿ. ರೋಟೋವೇಟರ್ ಹಾಕಿದ ಮೇಲೆ ಟೊಮೊಟೊ ಗಿಡಕ್ಕೆ ಬೆಡ್ ಹಾಕಬೇಕು. ನಮ್ಮ ಅಪ್ಪನೂ ಬರ್ತಾಯಿದ್ದಾರೆ, ಬಂದು ಅವರು ಟೊಮೊಟೊ ಗಿಡ ಬೆಡ್ ಹಾಕ್ತಾರೆ. ನಾನು ಆಮೇಲೇನೂ ಅದು ವೀಡಿಯೋ ಮಾಡ್ತೀನಿ. ಫಿನಿಶಿಂಗ್ ಮಾಡಿದ್ರೆ ಸಾಕಾದಾಗ ಬರುತ್ತೆ. ಸೆಕ್ಟಮನ್ ರೋಟೋವೇಟರ್ ಇದು. ಸ್ಟೇರಿಂಗು ಫುಲ್ ಕಟಿಂಗ್ ಐತೆ ಕುಬೋಟದಲ್ಲಿ. ಅಂದರೆ ಎಲ್ಲ ಗೇರೂ ಅಲ್ಲಿ ನೋಡಿ, ಅಲ್ಲಿ ಬಂದುಬಿಟ್ಟು ಓಡಿಸ್ತಾ ಇದ್ದಾರೆ ನಮ್ಮಪ್ಪ ಟೊಮೊಟೊ ಗಿಡ ಬೆಡ್ಡು. ಇದ್ರ ಪರ್ಫಾಮೆನ್ಸ್ ಏನಿದ್ರೂ L3, L4, M1 ಅಷ್ಟೇ. ಅದ್ರ ಮೇಲೆ ಹೈಯರ್ ಗೇರಲ್ಲಿ ಓಡ್ಸೋಕ್ಕಾಗಲ್ಲ. ಅಂದರೆ ಯಾವುದನ್ನು ಹೊಲದಲ್ಲಿ ರೋಡ್ ಮೇಲೆ ಆದರೆ ಆರಾಮಾಗಿ ಹೋಗುತ್ತೆ ಗಾಡಿ. ಇದು ಆಗೋಯ್ತು ಓಡಿಸಿದ್ದು. ಆಮೇಲೆ ಗಾಡಿ ನಿಲ್ಲಿಸ್ಬಿಟ್ಟು ನಾನು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಸ್ಟ್ರೈಟ್ ಐತೆ ಬೆಡ್. ಅಲ್ಲಲ್ಲಿ ಸ್ವಲ್ಪ ಬೆಂಡ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆದಷ್ಟು ಸ್ಟ್ರೈಟಾಗೆ ಓಡಿಸ್ಬೇಕು. ಆ ಮೂಲೆಯಲ್ಲಿ ರಿಟರ್ನ್ ಆಗ್ತಾಯಿದ್ದಾರೆ. ಆಮೇಲೆ ರಿಟರ್ನ್ ಬಂದು ಇನ್ನೂ ಒಂದು ಬೆಡ್ ಹಂಗೆ ಆಗ್ತಾಯಿದ್ದಾರೆ. ಈ ಸ್ವಲ್ಪ ಗ್ಯಾಸ್ ಆಗೈತೆ, ಮುನ್ನೇರಿಲ್ಲ. ಇದು ಫೀಲ್ಡು. ಅದ್ರ ಬಂದುಬಿಟ್ಟು ಹೆಂಗೆ ಸ್ಟ್ರೈಟ್ ಆಗಿದ್ರೆ ಬರುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಹಾಕಬೇಕು. ಆ ಮೂಲೆಯಲ್ಲಿ ಹಂಗೆ ತಿರ್ಸ್ಕೊಳೋದು, ಅಲ್ಲಿಂದ ಆ ಸೈಡಿಂದ ಹಂಗೆ ಬೆಡ್ ಹಾಕ್ಕೊಂಡು ಬರ್ತಾ ಇರೋದು. ನೋಡಿ, ಬೆಡ್ ಹಾಕ್ತಾಯಿದ್ದಾರೆ. ಸಖತ್ತಾಗಿ ಬರ್ತಾಯಿದೆ ಬೆಡ್ ಮಾತ್ರ. ನೋಡಿ, ಒಂದು ಸೆಂಟ್ರಲ್ಲಿ ಸ್ವಲ್ಪ ಬೆಂಡ್ ಬಂದೈತೆ. ಹತ್ತು ಕಡೆ ಬಂದುಬಿಟ್ಟು ಫೀಲ್ಡು ಸ್ಟ್ರೈಟಾಗಿಲ್ಲ. ಅದರಿಂದ ಬಂದುಬಿಟ್ಟು ಒಂದು ಗ್ಯಾಸ್ ಆಗೈತೆ. ಒಂದು ಹೆಂಗಿದ್ರೆ ಹಂಗೆ ಓಡಿಸಿದ್ರೆ ಎಲ್ಲ ಬೆಡ್ಡು ಗ್ಯಾಸ್ ಬರುತ್ತೆ. ಸ್ಟ್ರೈಟ್ ಎತ್ಕೋಬೇಕು. ಅದರಿಂದ ಸ್ಟ್ರೈಟ್ ಎತ್ಕೊಂಡು ಓಡಿಸ್ತಾ ಇದ್ದಾರೆ. ಆ ಮೂಲೆಯಲ್ಲಿ ಹಂಗೆ ರಿಟರ್ನ್ ಹಾಕ್ಕೊಂಡು ಗಾಡಿ ಹಂಗೆ ಕಟ್ ಮಾಡಬೇಕು. ಹಂಗೆ ಕಟ್ ಮಾಡ್ಕೊಂಡು ಆ ಮೂಲೆಯಿಂದ ಈ ಮೂಲೆಗೆ ಹಂಗೆ ಸ್ಟ್ರೈಟು ಬರ್ತಾ ಇರ್ತಾರೆ ಬೆಡ್. ಹಂಗೆ ನೋಡಿ, ಹಂಗೆ ಸ್ಟ್ರೈಟ್ ಇಟ್ಕೊಂಡು ನಮಗೆ ಐಡಿಯಾ ಇರಬೇಕು ಎಷ್ಟು ದೂರ ಬೆಡ್ನಿಂದ ಬೆಡ್ಗೆ ಎಷ್ಟು ದೂರ ಇರಬೇಕು. ಅಂದರೆ ಯಾವ ಸ್ಟ್ರೈಟ್, ಅಂದರೆ ಕಾಲು ಒಳಗಡೆ ಲೈನ್ ಒಳಗಡೆ ಇಳಿಸ್ಬೇಕಾ ಗಾಡಿ, ಏನು ಇಲ್ಲ ಮೇಲೇ ಹೋಗ್ಬೇಕಾ, ಅದೆಲ್ಲ ನೋಡ್ಕೊಬೇಕು. ಒಬ್ಬೊಬ್ಬರು 3.5 ಫೀಟ್ ಓಡಿಸೋ ಅಂತಾರೆ, ಒಬ್ಬರು 4 ಫೀಟ್ ಅಂತಾರೆ. ಅವ್ರಿಗೆ ಎಷ್ಟು ಫೀಟ್ ಬೇಕೋ ಅಷ್ಟು ಫೀಟ್ ನೋಡ್ಕೊಂಡು ಓಡಿಸೋದು. ಆಮೇಲೆ ಹಂಗೆ ನಾನು ಬೆಡ್ ಮಿಷನ್ ಮೇಲೆ ಹತ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸ್ಟ್ರೈಟು ನೋಡಿ ಹಿಂಗೈತೆ ಅಂದ ಬ್ಯಾಕ್ ಸೈಡು. ಇದು 2 ವೀಲ್ ಡ್ರೈವ್ ಆಗಿದ್ರೆ ಏನೋ ಲೈಟಾಗಿ ಸ್ಲಿಪ್ ಆಗುತ್ತೆ.
ಫೋರ್ ವೀಲ್ ಆದರೆ ಸ್ಲಿಪ್ ಆಗಲ್ಲ, ಆರಾಮಾಗಿ ಹೋಗ್ತಾ.